ಹಿಂದೆಲ್ಲ ಪ್ರೀತಿ ಪ್ರೇಮ ಫೇಲ್ ಆದ್ರೆ ದೂರವಾಗ್ತಾ ಇದ್ರು. ಮದುವೆ ಬಂದ ಸರಿಯಿಲ್ಲ ಅಂತಂದ್ರೆ ಡಿವೋರ್ಸ್ ತಗುತ್ತಾ. ಹಿಂದೆಲ್ಲ ಪ್ರೀತಿ ಪ್ರೇಮ ಫೇಲ್ ಆದ್ರೆ ದೂರವಾಗ್ತಾ ಇದ್ರು. ಮದುವೆ ಬಂದ ಸರಿಯಾಗಿಲ್ಲ ಅಂದ್ರೆ ಡಿವೋರ್ಸ್ ತಗೊಳ್ತಾ ಇದ್ರು. ಆದ್ರೀಗ ಅಂತಹ ಪರಿಸ್ಥಿತಿ ಕಾಣ್ತಾ ಇದೆಯಾ ನಿಮಗೆ ಅನ್ನುವಂತಹ ಪ್ರಶ್ನೆ. ಲವ್ವರ್ ಹತ್ಯೆ, ಮಡದಿ ಕೊಲೆ, ಗಂಡನ ಮರ್ಡರ್, ಅಕ್ರಮ ಸಂಬಂಧಕ್ಕೆ ಅಡ್ಡಿಯಾಗ್ತಾರೆ ಅಂತ ಕೊಲೆ, ಮದುವೆಯಾಗಲು ಇಷ್ಟವಿಲ್ಲದವರನ್ನ ಸದ್ದಿಲ್ಲದೆ ಮುಗಿಸುವುದು. ಸರಣಿ ಕೊಲೆಗಳು ಇತ್ತೀಚಿನ ದಿನಗಳಲ್ಲಿ ಕಾಮನ್ ಆಗ್ಬಿಟ್ಟಿವೆ. ಅಸಲಿಗೆ ಸಂಬಂಧಗಳು ಬ್ರೇಕ್ ಆಗದೆ ಬಲಿ ಯಾಕೆ ಆಗ್ತಾ ಇವೆ ಅನ್ನುವಂಥದ್ದೇ ಪ್ರಶ್ನೆ ಆಗ್ತಾ ಇದೆ. ಸಂಬಂಧಗಳು ಮುಗಿದ್ರೆ ಸರಿ ಹೋಗಲ್ವಾ? ಬಲಿಗಳು ಯಾಕೆ ಬೇಕು? ಬೆಚ್ಚಿ ಬೀಳಿಸ್ತಾ ಇವೆ ಮನೋವಿಶ್ಲೇಷಕರು ಕೊಡ್ತಾ ಇರುವಂತಹ ಶಾಕಿಂಗ್ ಕಾರಣಗಳು. ಹಾಗಾದ್ರೆ ಈ ಬಗ್ಗೆ ಮನೋವೈದ್ಯರು ಹೇಳಿದ್ದೇನು? ಈ ಕುರಿತಾಗಿ ಅಶ್ವವೇಗ ನ್ಯೂಸ್ನಲ್ಲಿ ಕೂಡ ವೈದ್ಯರು ಮಾತನಾಡಿದ್ದಾರೆ. ಹಿಂದೆಲ್ಲ ಪ್ರೀತಿ ಪ್ರೇಮ ಅಂತಂದ್ರೆ ಫೇಲ್ ಆಗ್ತಾ ಇತ್ತು. ಆದ್ರೆ ಮದುವೆ ಸಂಬಂಧ ಸರಿ ಇಲ್ಲ ಅಂತಂದ್ರೂ ಕೂಡ ಡಿವೋರ್ಸ್ ಅನ್ನ ತೆಗೆದುಕೊಳ್ತಾ ಇದ್ರು. ಆದ್ರೆ ಈಗ ಅಂತಹ ಪರಿಸ್ಥಿತಿ ಕಾಣ್ತಾನೆ ಇಲ್ಲ. ಈ ಬಗ್ಗೆ ಮನೋವೈದ್ಯೆ ಮಮತಾ ಅವರು ಕೂಡ ಮಾತನಾಡಿದ್ದಾರೆ. ಬನ್ನಿ ಕೇಳೋಣ, ಏನ್ ಮಾತನಾಡಿದ್ದಾರೆ ನೋಡೋಣ. ಮನಃಶಾಸ್ತ್ರಜ್ಞರಾಗಿರುವಂತಹ ಡಾಕ್ಟರ್ ಮಮತಾ ಸತೀಶ್ ಅವರಿದ್ದಾರೆ. ನಾನು ಅವ್ರ ಹತ್ರ ಮಾತಾಡಿಸ್ತಾ ಹೋಗ್ತೀನಿ. ವಿಚಾರವನ್ನು ತುಂಬಾ ಇದೆ ಕೇಳೋದಕ್ಕೆ. ಯಾಕೆ ಅಂತಂದ್ರೆ ಇವತ್ತಿನ ದಿನಮಾನಗಳಲ್ಲಿ ಆಗ್ತಾ ಇರುವಂತಹ ಕೊಲೆ ಕೇಸ್ಗಳಾಗಿರ್ಬೋದು, ಯಾಕೆ ಈ ಕಾರಣಗಳು ಇಲ್ಲದೇನೆ ಯಾಕೆ ಹೆಚ್ಚಾಗ್ತಾ ಇದ್ದಾವೆ ಅನ್ನುವಂಥದ್ದು, ಈ ಎಲ್ಲ ವಿಚಾರವಾಗಿ ನಾನು ಅವ್ರ ಹತ್ರ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಮೊದಲನೇದಾಗಿ ಕೊಲೆ ಅನ್ನುವಂಥದ್ದು ಯಾಕೆ ಹೆಚ್ಚಾಗ್ತಾ ಇದೆ? ಒಂದು ವ್ಯಕ್ತಿನ ಹತ್ಯೆ ಮಾಡೋದು ಅಂದರೆ ಇದು ಒಂದು ರೀತಿಯ ಕ್ರಿಮಿನಲ್ ಮನಸ್ಥಿತಿ, ತುಂಬ ಸೆಲ್ಫ್ ಸೆಂಟರ್ಡ್ ಥಾಟ್ ಪ್ರಾಸೆಸ್. ಯಾಕಂದರೆ ಆ ವ್ಯಕ್ತಿಗೆ ಇದು ಬಿಟ್ಟರೆ ಬೇರೆ ದಾರಿ ಇಲ್ಲ ಅನ್ನೋ ರೀತಿ ಕಾಣಿಸಿರುತ್ತೆ. ಸಂಧಾನದ ಮೂಲಕ ಪರಿಹಾರ ಮಾಡ್ಕೋಬೋದಾಗಿತ್ತು ಎಷ್ಟೋ ವಿಷಯಗಳನ್ನ. ಅದೆಲ್ಲ ಬಿಟ್ಟು ಒಂದು ವ್ಯಕ್ತಿ ಕ್ರೌರ್ಯ ತೋರಿಸ್ತಾ ಇದ್ದಾನೆ ಅಂತಂದರೆ ಆ ವ್ಯಕ್ತಿಯ ಮನಸ್ಥಿತಿ ತುಂಬ ಹಾಳಾಗಿದೆ ಅಂತಲೇ ಅರ್ಥ. ಒಂದು ಏನಂದರೆ, ಈಗ ಇತ್ತೀಚಿನ ದಿನಮಾನಗಳು ನಾವೇನು ನೋಡ್ತೀವಿ ಅಂತಂದರೆ, ಕೋಪ ಈಸ್ ಅ ಬೇಸಿಕ್ ಪ್ರಾಬ್ಲಮ್. ಆ ಫೀಲಿಂಗ್ ತುಂಬ ಇಂಟೆನ್ಸ್ ಇರಬೇಕಾದ್ರೆ, ಆ್ಯಂಗರ್ ಈಸ್ ಅ ವೆರಿ ಇಂಟೆನ್ಸ್ ಫೀಲಿಂಗ್. ಕೆಲವು ಸರಿ ಅದಿರಬೇಕಾದ್ರೆ ನಮ್ಮಂಥ ವಿದ್ಯಾವಂತರೇ ಕೂಡ ಕೈ ಹೊತ್ತೋದುಂಟು, ಕೂಗೋದುಂಟು, ವಸ್ತುಗಳನ್ನ ಒಡೆದು ಹಾಕೋದುಂಟು, ಡ್ಯೂಲಿ ನೋಯಿಂಗ್ ದ್ಯಾಟ್ ಇದರಿಂದ ಏನು ಪ್ರಯೋಜನ ಇಲ್ಲ ಅಂತ ಗೊತ್ತಿದ್ರೂ ಕೂಡ ನಾವು ಆ ಥರ ಕೆಲಸಗಳು ಮಾಡೋದುಂಟು. ಅದರ ಮೇಲೆ ಇನ್ನು ವಿದ್ಯಾವಂತರ ಅಲ್ಲದಿರೋರು ಮಾಡಬೇಕಾಗಿರುವಂಥ ವಿಷಯಗಳನ್ನ ಗಮನ ಇಟ್ಕೊಳ್ಳೋಣ. ಅವರು ನಮ್ಮಂಗೆ ತಾಳ್ಮೆಯಾಗಿ ಯೋಚನೆ ಮಾಡೋಕ್ಕೆ ಬರದೇ ಇರ್ಬೋದು ಅವರಿಗೆ. ಆಮೇಲೆ ಆ ಕೋಪ ಎಷ್ಟು ಜಾಸ್ತಿ ಇರುತ್ತೆ ಅಂತಂದರೆ, ಏನೂ ಯೋಚನೆ ಮಾಡ್ದಿರ ಇದೊಂದೇ ಸಲ್ಯೂಷನ್ ಅಂತ ಡಿಸೈಡ್ ಮಾಡಿಬಿಟ್ಟಿರ್ತಾರೆ. ಒಂದು ವ್ಯಕ್ತಿನ ಕೊಲೆ ಮಾಡಬೇಕು ಅಂದರೆ ಅದ್ರ ಹಿಂದೆ ಇರೋವಂಥ ಕೋಪ, ತಾಪ, ಅರಿಷಡ್ ವರ್ಗಗಳೆಲ್ಲ ಸೇರಿಕೊಳ್ಳುತ್ತೆ. ಆ್ಯಂಡ್ ಕೆಲವು ಸಲ ಸ್ಪಾಂಟೇನಿಯಸ್ ಕ್ರೈಮ್ ಆಗುತ್ತೆ. ಅಂದರೆ ಏನೂ ಯೋಚನೆ ಮಾಡ್ದಿರ ಈ ಮಿನಿಟ್ಟಿಗಷ್ಟೇ ಏನು ಥಾಟ್ ಬಂದಿರುತ್ತೋ ಆ ರೀತಿ ಎಷ್ಟೊಂದು ಸಲ ಆಕ್ಸಿಡೆಂಟಲ್ ಆಗಿ ಆಗ್ಬೋದು. ಆದರೆ ಇನ್ನು ಕೆಲವು ಸಲ ಪ್ರೀ ಮೆಡಿಟೇಟೆಡ್, ಅಂದರೆ ಯೋಚನೆ ಮಾಡಿ ಕ್ಯಾಲ್ಕುಲೇಟ್ ಮಾಡಿ ಇದು ಹಿಂಗೇ ಮಾಡಬೇಕು ಅಂತ ಹೇಳಿ ಮಾಡೋದಿರುತ್ತೆ. ಬಟ್ ಎರಡು ಹಿಂದೆನೂ ಇರೋವಂಥ ಫೀಲಿಂಗ್ ಮಾತ್ರ ಕೋಪ, ಮತ್ತು ಹಿಂದೆನೂ ಇರೋವಂಥ ಫೀಲಿಂಗು ಲ್ಯಾಕ್ ಆಫ್ ಕ್ಲಾರಿಟಿ, ಆಮೇಲೆ ಸೆಲ್ಫ್ ಸೆಂಟರ್ಡ್ನೆಸ್. ನಾನಿರಬೇಕು ಚೆನ್ನಾಗಿ ಅಷ್ಟೇ ಹೊರತು ಬೇರೆ ಯಾರೂ ಚೆನ್ನಾಗಿರಬಾರ್ದು ಅನ್ನೋ ರೀತಿಯ ಯೋಚನೆ. ಸೊ ಹಾಗಾದ್ರೆ ಹೆತ್ತ ತಾಯಿಯೂ ಸಹ ಕೊಲೆ ಮಾಡುವಾಗ ತಾಯಿನೂ ಸಹ ಕಾಣಿಸೋದಿಲ್ವಾ? ಯಾಕೆಂತಂದ್ರೆ KR ಪುರಮಲ್ಲಿ ಆಗಿರುವಂತಹ ವಿಚಾರ, ತಂದೆ ತಾಯಿ ಜೊತೆಗೆ ಮಗಳನ್ನ ಇವತ್ತು ಕೊಲೆ ಮಾಡಿರುವಂತಹದ್ದು ಏನು ಹೇಳಿ? ಖಂಡಿತ ಆ ಕೋಪದ ದೃಷ್ಟಿನಲ್ಲಿ ಕೈ ಹಿಡಿಯೋಕೆ ಹೋದಾಗ ಯಾರು ನನ್ನ ದಾರಿಗೆ ಅಡ್ಡ ಹಾಕ್ತಾರೋ ಅವ್ರನ್ನೆಲ್ಲರನ್ನೂ ನಾನು ಯೋಚನೆ ಮಾಡ್ದಿರ ಹತ್ಯೆ ಮಾಡ್ತೀನಿ ಅಂತ ಒಂದು ಮನಸ್ಥಿತಿ. ಇದನ್ನು ಮೈವೇ ಆರ್ ಹೈವೇ ಅಂತ ಕರಿತೀವಿ ನಾವು ಸೈಕಾಲಜಿಕಲ್ ಲ್ಯಾಂಗ್ವೇಜಲ್ಲಿ. ಇಲ್ಲ ನಾನು ಅಂದ್ಕೊಂಡಂಗೆ ಆಗಬೇಕು, ಇಲ್ಲ ಅಂತಂದರೆ ನೀವೆಲ್ಲ ಇರಬಾರ್ದು ಅನ್ನೋ ರೀತಿಯ ಮನಸ್ಥಿತಿ. ಸೊ ಇದೆಲ್ಲದಕ್ಕೂ ಕಾರಣ ಥಿಂಕಿಂಗೇನೆ. ಆ್ಯಂಡ್ ಒಂದು ಲ್ಯಾಕ್ ಆಫ್ ಸೈಕೋ ಎಜುಕೇಷನ್ನು,
ಕರೆಕ್ಟಾಗಿ ಯೋಚನೆ ಮುಂದೆ ದೂರದೃಷ್ಟಿ ಇಲ್ದಿರೋವಂಥದ್ದು, ಇದನ್ನು ಮಾಡಿದರೆ ಮುಂದೆ ಏನಾಗ್ಬೋದು, ನಾನು ಹಾಕ್ಕೊಂಡೇ ಹಾಕ್ಕೊಳ್ತಾರಲ್ವ. ಎಂಥ ದೊಡ್ಡ ಕ್ರಿಮಿನಲ್ ಆದ್ರೂ ಏನೋ ಒಂದು ಕ್ಲೂ ಕೊಟ್ಬಿಟ್ಟು ಹಾಕ್ಕೊಳ್ತಾರೆ. ಜೀವಮಾನ ಇಡೀ ಜೈಲಲ್ಲಿ ಇರಬೇಕಾಗ್ಬೋದು ಅನ್ನೋ ಒಂದು ಕನಿಷ್ಠ ಪ್ರಜ್ಞೆ ಕೂಡ ಇಲ್ದಿರೋಂಥ ಮಾಡಿರೋಂಥ ಕ್ರೈಮ್ ಅಂತ ನಾನು ಹೇಳ್ತೀನಿ. ಇತ್ತೀಚೆಗೆ ಅನೈತಿಕ ಸಂಬಂಧ ಅನ್ನುವಂಥದ್ದು ಹೆಚ್ಚಾಗ್ತಾ ಇದೆ. ಅದಕ್ಕೂ ಕಾರಣ ಏನು? ಯಾಕೆಂತಂದರೆ ಮದುವೆ ಆಗಿರುತ್ತೆ, ಮಕ್ಕಳಿರ್ತಾರೆ, ಸಂಸಾರ ಅನ್ನೋದು ಇರುತ್ತೆ. ಆದರೆ ಅನೈತಿಕ ಸಂಬಂಧಕ್ಕೆ ಒಳಗಾಗ್ತಾ ಇರೋದು ಯಾಕೆ? ಇದು ಯಾವ ಏಜ್ನವರು ಬಲೆಗೆ ಬೀಳ್ತಾ ಇದ್ದಾರೆ ಅನ್ನೋದು ಬಹಳ ಇಂಪಾರ್ಟೆಂಟು. ಒಂದು ಪತಿ ಮತ್ತು ಪತ್ನಿ ಮಧ್ಯೆ ಎಷ್ಟೊಂದು ವಿಷಯಗಳು ಬಹಳ ಮುಖ್ಯ ಆಗುತ್ತೆ. ಗೌರವ, ಪ್ರೀತಿ, ಅಂಡರ್ಸ್ಟ್ಯಾಂಡಿಂಗು, ಆಮೇಲೆ ಅದರ ಜೊತೆಗೆ ಲಾಯಲ್ಟಿ, ಟ್ರಸ್ಟು, ಇವೆಲ್ಲ ಮುಂದೆ ಆಗುತ್ತೆ. ಬಟ್ ಇತ್ತೀಚೆಗೆ ಏನಾಗ್ತಾ ಇದೆ, ಬಹಳ ಬೇಗ ಬೋರ್ಡಮ್ ಬಂದ್ಬಿಡುತ್ತೆ ಅವ್ರಿಗೆ. ಒಂದು ರಿಲೇಷನ್ಶಿಪ್ಪಲ್ಲಿ ಬಹಳ ಎಲ್ಲವನ್ನೂ ತೊಗೊಳಕ್ಕಾಗಲ್ಲ. ಅವ್ರ ತಲೆಯಲ್ಲಿ ಎಲ್ಲ ಮದುವೆಗಳು ಸಿಂಡ್ರೆಲ್ಲಾ ಸ್ಟೋರಿ ಥರ ಇರಬೇಕು ಅಂತ ಅಂದ್ಕೊಂಡಿರ್ತಾರೋ ಏನೋ, ಹ್ಯಾಪಿ ಎವರ್ ಆಫ್ಟರು. ಅಲ್ಲಿ ಒಂದು ಸಣ್ಣ ಪುಟ್ಟ ಕಿರಿಕಿರಿಗಳು, ಪ್ರಾಬ್ಲಮ್ಗಳು ವ್ಯಕ್ತಿ ಜೊತೆ ಇರಬೇಕಾದ್ರೆ ಅವರಲ್ಲಿರೋಂಥ ಸಮಸ್ಯೆಗಳು ಕಾಣಿಸೋಕ್ಕೆ ಶುರು ಆದಾಗ, ನೆಗೆಟಿವಿಟಿ ಕಾಣಿಸೋಕ್ಕೆ ಶುರು ಆದಾಗ ಇವರು ಇನ್ಯಾರ್ದೋ ಸಹಾಯ ತೊಗೊಳಕ್ಕೆ ಹೋಗಿ ಕೆಲವು ಸಲ ಇದು ಮಧ್ಯವಯಸ್ಕರಲ್ಲಾದರೆ ಅವರಿಗೆ ವೆರೈಟಿಗೋಸ್ಕರನೋ, ಬೋರ್ಡಮ್ಗೋಸ್ಕರನೋ, ಅಥವಾ ಒಂದು ಎಕ್ಸ್ಪೆರಿಮೆಂಟ್ಗೋಸ್ಕರನೋ ಈ ಥರ ಮಾಡೋದುಂಟು. ಸೊ ಎಷ್ಟೋ ಜನ ಈ ರೀತಿ ಬಲೆನಲ್ಲಿ ಸಿಕ್ಬೀಳ್ತಾರೆ. ಕೆಲವು ಇದು ಫಿಸಿಕಲ್ ಕೂಡ ಇರೋದಿಲ್ಲ. ಒಂದು ಡೇಟಿಂಗ್ ಪ್ಲ್ಯಾಟ್ಫಾರ್ಮಲ್ಲಿ ಯಾರೋ ಹೆಸರಿಲ್ದಿರೋ ವ್ಯಕ್ತಿ ಜೊತೆಗೆ ಅವರು ಮಾತಾಡಿದಾಗ ಇವ್ರಿಗೇನೋ ಒಂದು ರೀತಿ ಅಡ್ರಿನಲಿನ್ ರಶ್ಶು, ಒಂದು ರೀತಿ ಸ್ಯಾಟಿಸ್ಫ್ಯಾಕ್ಷನ್ನು, ನಾನೇನೋ ಒಂದು ಕೆಲಸ ಮಾಡಿದೆ, ನನ್ನ ಯಾರನ್ನೂ ಅರ್ಥ ಮಾಡ್ಕೊಳ್ತಿದ್ದಾರೆ, ಅಥವಾ ಆ ಬೋರ್ಡಮ್ ಇಲ್ಲ ಜೀವನ, ಇದೇ ಬೆಳಗ್ಗೆಯಿಂದ ಸಂಜೆವರೆಗೂ ಮಾಡೋಂಥ ಕೆಲಸಗಳಿಲ್ಲ, ಏನೋ ಒಂದು ಹೊಸದಿದೆ ನನ್ನ ಜೀವನದಲ್ಲಿ ಅನ್ನೋಂಥ ಫೀಲಿಂಗು, ಇವೆಲ್ಲ ಇರ್ಬೋದು. ಇವೆಲ್ಲ ಸೇರಿ ಒಂದು ಅನೈತಿಕ ಸಂಬಂಧ ಹುಟ್ಕೊಳ್ಳುತ್ತೆ. ಆ ಸಂಬಂಧ ಯಾವಾಗ ನಿಮಗೆ ಅದು ತುಂಬ ದೊಡ್ಡ ನಿಮ್ಮ ಜೀವನಕ್ಕಿಂತ ಅದೇ ಇಂಪಾರ್ಟೆಂಟ್ ಅನ್ಸೋಕ್ಕೆ ಶುರು ಆಗುತ್ತೋ ಆವಾಗಲೂ ಕೂಡ ಕೊಲೆ ಆಗುವಂಥ ಮನಸ್ಥಿತಿ ಬರುತ್ತೆ. ನೀವು ಇನ್ನೊಂದು ಕೇಸ್ ನೋಡಿರ್ಬೋದು, ತಾಯಿ ಮತ್ತು ಆಕೆಯ ಬಾಯ್ ಫ್ರೆಂಡ್ ಸೇರಿ 6 ವರ್ಷದ ಮಗುನ ಸಾಯಿಸಿಬಿಟ್ಟು, ಯಾಕಂದರೆ ನಮ್ಮ ಮುಂದಿನ ಜೀವನಕ್ಕೆ ಈ ಮಗು ತೊಂದರೆ ಅಂತ ಅನಿಸಿದೆ. ಸ್ವಂತ ತಾಯಿಗೇನೆ ತನ್ನ ಮಗು ಭಾರ ಅಂತ ಅನಿಸಿದೆ, 6 ವರ್ಷ ಇಟ್ಟಿರೋಂಥದ್ದು. ಇವೆಲ್ಲದಕ್ಕೂ ಅನ್ನೊಂದು ಅನೈತಿಕ ಸಂಬಂಧ ಕಾರಣ ಆಗ್ಬೋದು. ಸೊ ಇವೆಲ್ಲದಕ್ಕೂ ಕಾರಣ ಹುಡುಕೊಂಡು ಹೋದರೆ ನಾವು ಮನುಷ್ಯರು ಭಾಳ ಕೆಟ್ಟವರು ಅಂತ ಹೇಳ್ಬೋದು ನಾನು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಒಟ್ಟಾರೆಯಾಗಿ ಇವತ್ತಿನ ಕಾಲಘಟ್ಟದಲ್ಲಿ ಅದರಲ್ಲೂ ದಿನಕ್ಕೆ 6-7 ಕೊಲೆಗಳು ಕೇಳಿ ಬರ್ತಾ ಇದ್ದಾವೆ. ಕೇವಲ ಕರ್ನಾಟಕದಲ್ಲಿ ಅಲ್ಲ, ಬೇರೆ ಬೇರೆ ರಾಜ್ಯಗಳಲ್ಲೂ ನಾವು ಸಾಕಷ್ಟು ದಿನಗಳಿಂದ ಈ ವಿಚಾರವನ್ನು ನೋಡ್ತಾ ಬರ್ತಾ ಇದ್ದೀವಿ. ಇದೆಲ್ಲದಕ್ಕೂ ಕಾರಣ ಅಂತಂದರೆ ಒಂದು ರೀತಿಯಲ್ಲಿ ಅವರ ಮನಸ್ಥಿತಿ ಹದಗೆಡ್ತಾ ಇರುವಂಥದ್ದು, ಸೆಲ್ಫ್ ಲವ್ ಅನ್ನುವಂಥದ್ದು ಹೆಚ್ಚಾಗ್ತಾ ಇದೆ, ಅನ್ನುವಂಥ ಸ್ವಾರ್ಥತೆ ಬೆಳೀತಾ ಇದೆ. ಅದರ ಜೊತೆಗೆ ಸುತ್ತಮುತ್ತಲಿನ ವಾತಾವರಣವು ಸಹ ಅದಕ್ಕೆ ಸಪೋರ್ಟ್ ಮಾಡ್ತಾ ಇರುವಂಥದ್ದು ಅನ್ನುವಂಥ ಮಾಹಿತಿಯನ್ನು ತಿಳಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ನಿಶಾಂತ್ ಜೊತೆ ಲಕ್ಷ್ಮಿ ಬಾಗಲಕೋಟಿ, ಅಶ್ವೇಗ ನ್ಯೂಸ್, ಬೆಂಗಳೂರು.